ನಮ್ಮ ಹತ್ರ ಕಾಮಗಾರಿ ತಗೊಂಡಿದ್ದೀರಿ. ಇದೆಲ್ಲ ಶಾಸಕರಿಗಿದೆ. ದಯವಿಟ್ಟು ಪಾಟೀಲ್ ದಯವಿಟ್ಟು ನೋಡಿ ಇದು ಏನಾಗಿದೆ ಅಂತ ಹೇಳಿ. ಇಲ್ಲ ಅಧ್ಯಕ್ಷರೇ, ಹಾಗಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಿಮ್ಗೆ ನಮ್ಮ ಶಿವಮೊಗ್ಗ ಜಿಲ್ಲೆನಲ್ಲಿ ಲ್ಯಾಂಡ್ ಆರ್ಮಿ ಅವರು ಇವರು ಕೆಲಸ ನಿಲ್ಸಿದ್ದಾರೆ ಸರ್. ಕಾಂಟ್ರಾಕ್ಟರ್ಗೆ ಹೇಳಿದ್ದಾರೆ ನಿಲ್ಸು, ಸ್ವಲ್ಪ ಯಾಕೋ ತೊಂದರೆ ಆಗ್ತಾ ಇದೆ. ಸಭಾಧ್ಯಕ್ಷರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಕೂಡ ಅದನ್ನ ಅವ್ರು ಹೇಳ್ತಾ ಇದಾರೆ ಅಂತ ಹಿರಿಯ ಸದಸ್ಯರು ವೆರಿಫಿಕೇಶನ್ ಮಾಡಿ. ಇಲ್ಲ, ಅದು ಸ್ಪೀಡ್ ಆಗಿದೆ. ನಮ್ಗೆಲ್ಲ ಜೆಡ್ಪಿಗೆ PWDಗೆಲ್ಲ ಹಣ 3 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ, ಸ್ಪೀಡ್ ಮಾಡಿ ಅಂತ ಹೇಳಿದ್ದಾರೆ. ಎವ್ರಿ ಅಲ್ಲ, ನಿಮ್ಮಲ್ಲಿ ಗೊತ್ತಿಲ್ಲ, ನಮ್ಮಲ್ಲಂತೂ ಸ್ಪೀಡ್ ಇದೆ. ಅದು ಬಹಳ ಉದಾಹರಣೆ ಕೊಡ್ತೀನಿ ಮಾನ್ಯ ಅಧ್ಯಕ್ಷರೇ, ಹೇಗೆ ಸರ್ಕಾರ ನಡ್ಕೊಳ್ತಿದೆ ಅಂತ. ಈಗ ಹೊಸದಾಗಿ ಹಣ ಕೊಡೋದು ಬೇಡ, ಹಾಳಾಗೋಗ್ಲಿ. ಈ ಹಿಂದೆ ಮಹಾನಗರ ಪಾಲಿಕೆಗೆ ಹಣವನ್ನ ಖರ್ಚು ಮಾಡಿ ಅಂತೇಳಿ ಹಣ ಕೊಟ್ಟಿದ್ರಿ ನೀವು. SFC ಗ್ರಾಂಟ್ ಕೊಟ್ರಿ, ಮಹಾತ್ಮ ಗಾಂಧಿ ನಗರೋತ್ಥಾನ ಕೊಟ್ರಿ. ಎಷ್ಟು ವರ್ಷದಿಂದ ಬಿಲ್ ಬಾಕಿ ಇದೆ ಕೊಡಿ ಅಂತ ಕೇಳಿದ್ರೆ ಇನ್ನೂ ಕೊಡ್ತಾ ಇಲ್ಲ. ಕಾಂಟ್ರಾಕ್ಟ್ದಾರ ಬಂದು ಕೆಲಸ ಮಾಡಲಿಕ್ಕೆ ತಯಾರಿಲ್ಲ. ಇವತ್ತು ಇಟ್ಟು ಉದಾಹರಣೆ ನನ್ನ ಹತ್ರ ಇದೆ. ನಾವು ಯಾವುದನ್ನು ಕೂಡ ಕದ್ದು ಮುಚ್ಚಿ ಹೇಳ್ತಾನೆ ಇಲ್ಲ. ಮಹಾನಗರ ಪಾಲಿಕೆಯಿಂದ ಇವಡಿಗೆ ಎಷ್ಟು ಬಾರಿ ಪತ್ರಗಳು ಬಂದಿದೆ? 18 ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ 9,64,00,000 ಕೊಡಬೇಕು ಅಂತ ಕಳಿಸ್ಕೊಟ್ಟಿದ್ದಾರೆ, ಕೊಟ್ಟಿಲ್ಲ. 15 ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟಂತೆ 45 ಕೋಟಿ ಕೊಡಬೇಕು, ಕೊಡಲಿಲ್ಲ. ಮಹಾತ್ಮ ಗಾಂಧಿ ನಗರೋತ್ಥಾನದ್ದು ಹೋದ ಬಾರಿದ್ ಹೇಳ್ತಾ ಇದ್ದೀನಿ, ಈ ಬಾರಿದ್ ಬಿಡಿ ಕನಸು. ಇನ್ನು ಟೆಂಡರ್ ಪ್ರೋಸೆಸ್ ಅಲ್ಲಿದೆ. 2 ವರ್ಷ 3 ವರ್ಷ ಆದ್ರೂ ಮಹಾತ್ಮ ಗಾಂಧಿ ನಗರೋತ್ಥಾನದ ಹಣವನ್ನು ಕೊಡ್ಲಿಕ್ಕೆ ಆಗದೆ ಇರುವಂತ ಸರ್ಕಾರ ಹೋದ ಬಾರಿ ಮಾಡಿರುವಂತ 47 ಕೋಟಿ ರೂಪಾಯಿ ಇನ್ನು ಮಹಾನಗರ ಪಾಲಿಕೆಗೆ ಸಂದಾಯ ಆಗಲಿಲ್ಲ. ಇದು ಸರ್ಕಾರ ಅಂತ ಕರಿಬೇಕಾ? ಆರ್ಥಿಕ ಶಿಸ್ತಿದೆ ಅಂತ ತಿಳ್ಕೋಬೇಕಾ ನಾವು? ಹೇಗೆ ಸಾಧ್ಯ ಆಗುತ್ತೆ ಮಾನ್ಯ ಅಧ್ಯಕ್ಷರೇ? ಇದೆಲ್ಲ ಅಧಿಕೃತವಾಗಿ ಬಂದಿರುವಂತ ಪತ್ರಗಳನ್ನ ನಿಮ್ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತಾ ಇದ್ದಾನೆ. ಮೊದಲು ಇದನ್ನು ಬಿಡುಗಡೆ ಮಾಡಿ, ಆಮೇಲೆ ಮುಂದಿನ ವರ್ಷದ ಬಗ್ಗೆ ಬಜೆಟ್ ಏನ್ ಮಾಡಿದ್ರೆ ಅದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ. ಇನ್ನೊಂದು ಮಾನ್ಯ ಅಧ್ಯಕ್ಷರೇ, ಮಾತೆತ್ತಿದ್ರೆ ಇಡೀ ಬಜೆಟ್ ಪುಸ್ತಕದಲ್ಲಿ, ಬಜೆಟ್ ಪುಸ್ತಕ ಕೊಟ್ಟಿದ್ದೀರ ನಮಗೆ. ಈ ಬಜೆಟ್ ಪುಸ್ತಕಗಳಲ್ಲಿ ಏನಿದೆ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರ ನಮಗೇನೂ ಮಾಡಲಿಲ್ಲ, ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿಬಿಟ್ಟಿದೆ, ಕೇಂದ್ರ ಸರ್ಕಾರ ಅಕಸ್ಮಾತ್ ರಾಜ್ಯ ಸರ್ಕಾರಕ್ಕೆ ಅದರಲ್ಲಿ ನಾನು ಯಾವಾಗಲೂ ಚರ್ಚೆ ಮಾಡಿ ಸುಳ್ಳೇನಿದೆ ಅದರಲ್ಲಿ. ಒಂದ್ ನಿಮಿಷ ಹೇಳ್ತೀನಿ ಏನ್ ಸುಳ್ಳಿದೆ ಉತ್ತರದಲ್ಲಿ ಅಪ್ಪರ್ ಭದ್ರ ದುಡ್ಡು ಒಂದ್ ನಿಮಿಷ ಹೇಳ್ತೀನಿ ಅಂತ ಹೇಳಿ ಅದರಲ್ಲಿ ಸುಳ್ಳೇ ಇದೆ. ಅಪ್ಪರ್ ಭದ್ರಾಗ 5,300 ಕೋಟಿ ರೂಪಾಯಿ ನೀವು ಸರ್ ಬೇರೆ ಬೇರೆ ಕೊಟ್ಟಿಲ್ಲ. UC ಕೊಟ್ಟಿಲ್ಲ ನೀವು ಇನ್ನು. ಆಮೇಲೆ 14 ನಿಮ್ಮ ನರೇಂದ್ರ ಮೋದಿ ಅವರು ಬರೋಕ್ಕಿಂತ ಮುಂಚೆ ಎಷ್ಟು ಕೋಟಿ ಸಾಲ ಮಾಡಿ ಅಭಿವೃದ್ಧಿಗೆ ಹಾಕಿದ್ದಾರೆ. ಸಾಲ ಮಾಡಿ ಗ್ಯಾರಂಟಿ ಕೊಟ್ಟಿದ್ದಾರೆ ಅಷ್ಟೇ, ಅಭಿವೃದ್ಧಿ ಹಾಕಿದ್ದಾರೆ ಸರ್. ಬಂದ್ಬಿಟ್ಟಿದಾವೆಲ್ಲ 114 ರಫೇಲ್ ಯುದ್ಧ ವಿಮಾನಕ್ಕೆ ಆರ್ಡರ್ ಕೊಟ್ಟಿದ್ದಾರೆ. ನೀವು ಹೆಮ್ಮೆ ಪಡಬೇಕು. ಈ ರಾಷ್ಟ್ರ 114 ರಫೇಲ್ ಯುದ್ಧ ವಿಮಾನಗಳು ಬಂದಿದೆ. ದೇಶನ ಗಟ್ಟಿ ಮಾಡ್ಲಿಕ್ಕೆ ಏನ್ ಬೇಕು ನರೇಂದ್ರ ಮೋದಿ ಮಾಡಿದ್ದಾರೆ. ಮೋದಿ ಅವ್ರದ್ದು ಎಷ್ಟು ಸಾಲ ಮಾಡಿದ್ದಾರೆ ಗೊತ್ತಾ? 50,000 ಕೋಟಿ ಲಕ್ಷ ಇದ್ದು ಸಾಲ ಮಾಡೋದು ನಾವು ವಿರೋಧಿಸ್ತಿಲ್ಲ ಸರ್. ಸಾಲ ಮಾಡಿದ್ದೀನಿ ಎಲ್ಲಿಗೆ ಹಾಕ್ತೀವಿ ಅನ್ನುವಂಥದ್ದು ಹಂಗೆ ಇದ್ದವ್ರು ಸಂರಕ್ಷಣೆ ಮಾಡ್ಕೋಬೇಡಿ. ನನ್ನ ಹತ್ರ ಮಾಹಿತಿ ಇದೆ ಇಲ್ಲಿ. ಹಂಗೆ ಇದ್ದವ್ರು ಸಂರಕ್ಷಣೆ ಮಾಡ್ಕೋಬೇಡಿ ನೀವು. ನನ್ನ ಹತ್ರ ಮಾಹಿತಿ ಇದೆ, ಹೇಳ್ತಾ ಇದ್ದೇನೆ. ನರೇಂದ್ರ ಮೋದಿ ನೀವು ಹೇಳ್ತೀನಿ ಕೇಳಿ. ನರೇಂದ್ರ ಮೋದಿ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಹಣ ಬಿಡುಗಡೆ ಮಾಡದೆ ಹೋಗಿದ್ರೆ ಎಲ್ಲರೂ ಸೇರಿ ಭಿಕ್ಷಾ ಪಾತ್ರ ಇಟ್ಕೊಂಡು ನಾಗರಿಕರದ್ದು ಹೋಗ್ಬೇಕಾಗಿತ್ತು. ಆ ಸ್ಥಿತಿ ನಿರ್ಮಾಣ ಮಾಡಿದಿರಿ ನೀವು. ಏನೋ ಮೋದಿ ಇದ್ದಾರೆ ಅಂತ ಹೇಳ್ತೇನೆ ನಾನು. ಎಷ್ಟು ಸಾಲ ಮಾಡಿದಾರೆ ಹೇಳ್ಬಿಡಿ. 14ನೇ ಫೈನಾನ್ಸ್ 15ನೇ ಫೈನಾನ್ಸ್ 16ನೇ ಫೈನಾನ್ಸ್ ಎಷ್ಟು ವ್ಯತ್ಯಾಸ ಆಗಿದೆ ಹೇಳ್ಬಿಡಿ. ಸಮಾಧಾನವಾಗಿ ದಯವಿಟ್ಟು ಕೂತ್ಕೊಳ್ಳಿ, ಸಮಾಧಾನ ಕೂತ್ಕೊಳ್ಳಿದ್ವಿ. ಕೇಂದ್ರ ಸರ್ಕಾರದಿಂದ ಒಂದು ಡಿಬೇಟ್ ಅನ್ನ ನೀವು ಏರ್ಪಡಿಸಿ ನಾವು ದಾಖಲೆಗಳು ಒಟ್ಟಿಗೆ ಮುಖ್ಯಮಂತ್ರಿಗಳು ಬಜೆಟ್ ಪುಸ್ತಕ ಹಾಕಿದ್ದಾರೆ.
ಸುಮ್ನೆ ಬಜೆಟ್ ಪುಸ್ತಕ ಪ್ರಿಂಟ್ ಮಾಡ್ತೀವ? ಸುಮ್ನೆ ಮಾಡಿದ್ದು ಈ ತರ ಬಿಬಿಜಿ ರಾಮ್ಜಿಗೆ ದುಡ್ಡು ಎಲ್ಲಿ ಇಟ್ಟಿದ್ದೀರಿ ಹೇಳಿ. ಪುಸ್ತಕ ಹಾಕಿ ಹೋದ್ರೆ ಬಿಬಿಜಿ ರಾಮ್ಜಿಗೆ ದುಡ್ಡು ಎಲ್ಲಿ ಇಟ್ಟಿದ್ದೀರಿ ಹೇಳಿ. ಅದ್ರಲ್ಲಿ ಎಲ್ಲಿದೆ? ಕೈ ಬಿಟ್ಬಿಟ್ರಾ? ನರೇಗಾ ಹೆಸರಿನಲ್ಲೇ ನೀವು ಮಾಡಿಬೇಕಾದ್ರೆ ಕೈ ಬಿಟ್ಬಿಟ್ರಾ? 60% ಕೇಂದ್ರದಿಂದ ಬರೋದು ಇವತ್ತು ನಾವು ಉಪಯೋಗಿಸೋಣಕ್ಕೆ ಆಗ್ತಾ ಇಲ್ಲ. ಈ ಬಜೆಟ್ ನಲ್ಲಿ ನೀವು ಕೈ ಬಿಟ್ಟಿದ್ದೀರಿ. ಇದ್ರ ಅರ್ಥ ಏನು? ಬಡವರ ವಿರೋಧಿ ಬಜೆಟ್ ಆಗಿದೆ. ಅಧ್ಯಕ್ಷರೇ, ಸ್ವಲ್ಪ ಸಮಾಧಾನ ನಾನು ಆರಾಮಾಗಿದ್ದೀನಿ. ಸಮಾಧಾನವಾಗಿ ಹೇಳ್ತೀನಿ. ಎಂ ಪಿ ಪಾಟೀಲ್ ಅವರು ಮೋದಿ ಲಕ್ಷಾಂತರ ಕೋಟಿ ಬಗ್ಗೆ ಹೇಳ್ತಾರೆ. ನೈಟ್ ಲ್ಯಾಂಡಿಂಗ್ ಫೆಸಿಲಿಟೀಸ್ 1-2 ಕೋಟಿ ಕೊಡ್ರಿ ಸಾಕು. ವಿಮಾನ ನಿಲ್ದಾಣಕ್ಕೆ 2 ಕೋಟಿ ಕೊಡಿ ಸಾಕು. ಕೋಟಿ ವಿಮಾನ ನಿಲ್ದಾಣ ಶಿವಮೊಗ್ಗಕ್ಕೆ ಕೊಟ್ರ ಇನ್ನೊಂದು ಹೇಳ್ತೀನಿ, ಅವರೇ ಆದೇಶ ಮಾಡಿರೋದು ಹೇಳ್ಬೋದು. ಯಾಕಂದ್ರೆ ಮೋದಿ ಬಗ್ಗೆ ಚರ್ಚೆ ಮಾಡಿದ್ಮೇಲೆ ನಾನು ಹೇಳಬೇಕು ಪಾಟೀಲ್ರ ಬಗ್ಗೆ. ಒಂದು ನಿಮಿಷ ಸಾಲ ಮಾಡಿದ್ದಾರೆ ಅಂತ ನಮಗೇನು ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ. ಆದ್ರೆ ಆಯ್ತಣ್ಣ ಅಧ್ಯಕ್ಷರೇ, ನಮಗೇನಿಲ್ಲ ಅಂತ ಹೇಳ್ತಾರೆ ಪಾಪ ಅವರು. ಎಂ ಪಿ ಪಾಟೀಲ್ ಒಪ್ಕೊಂಡ್ಬಿಡ್ತೀನಿ ನಾನು. ಅವ್ರಿಗೆ ಏನಿಲ್ಲ, ನಿಮಗೇನಿಲ್ಲ, 3 ಬಿಟ್ಟವ್ರು. ಆಯ್ತು, ನಾವು 3 ಬಿಟ್ಟವ್ರೆ. ಮೊನ್ನೆ ಅವ್ರ ಹತ್ರ ನಾನು ಪತ್ರ ಬರೆಸಿದೆ. ನಾನು ಅವರಿಗೆ ಪತ್ರ ಕೊಟ್ಟಿದ್ದೆ. ಅದನ್ನು ಹೇಳಿ ನಾನು ಬಜೆಟ್ಗೆ ಹೋಗ್ತೀನಿ. ಹೋದಾಗ ಏನಾಯ್ತು, ಯಾರು ವಿಮಾನ ನಿಲ್ದಾಣದಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಯಾರ್ಯಾರು ಅಧಿಕಾರಿಗಳಿದ್ದಾರೆ, ಅವರಿಗೆ ಒಂದಷ್ಟು ಜಾಗದ ಅವಶ್ಯಕತೆ ಇದೆ. ಮೂಲ ಸೌಕರ್ಯಕ್ಕೋಸ್ಕರ ಅವರಿಗೆ ಒಂದಷ್ಟು ಅವಕಾಶ ಮಾಡಿಕೊಡಿ. ಜಾಗ ಇದೆ, ಅಕ್ವಿಷನ್ ಎಲ್ಲ ಮಾಡ್ಕೊಂಡಿದೀವಿ. ಇರೋ ಜಾಗದಲ್ಲಿ ಅವ್ರು ಆ ಕಡೆ ಮೂಲೆಲ್ಲ ಒಂದ್ ಕಡೆ ಕೊಟ್ರೆ ಅವ್ರ ಬದುಕು ಕೂಡ ಕಟ್ಕೊಳ್ತಾರಲ್ಲಿ ಅಂತ ಹೇಳಿದಕ್ಕೆ 10 ಕೋಟಿ ರೂಪಾಯಿ ಹಣ ಕಟ್ಟಿ ಅಂತ ಹೇಳಿ ಆದೇಶ ಮಾಡಿದ್ದಾರೆ. ಯಾರು ಕೊಡ್ತಾರೆ? ಸರ್ಕಾರದ KDB ನಿವೇಶನ 10 ಕೋಟಿ ರೂಪಾಯಿ ಕೊಡಿ ಅಂತ ಕೇಳಿ ಬರೀತಾರೆ ಅಂತ ಹೇಳಿದ್ರೆ ಇದಕ್ಕೆ ಸರ್ಕಾರ ಅಂತ ಕರಿಬೇಕಾ? ನಾವು ಮಾನ್ಯ ಸರ್ಕಾರ ಅಂತ ಕರಿಬೇಕಾ? ಮಾಹಿತಿ ಕೊರತೆಯಿಂದ ಮಾತಾಡಿದ್ರೆ ಅದು ತಪ್ಪಾಗುತ್ತೆ. ಮಾಹಿತಿ ಕೊರತೆ ನೀವು ಕೊಟ್ಟಿರೋ ಪತ್ರ ಸನ್ಮಾನ್ಯ ಸಭಾಧ್ಯಕ್ಷರೇ, KDP ಅನ್ನೋದು ಅದು ಒಂದು ನೋ ಲಾಸ್ ನೋ ಪ್ರಾಫಿಟ್ ಸಂಸ್ಥೆ ಸರ್. ನಾವು ರೈತರಿಗೆ ಕಾಂಪೆನ್ಸೇಷನ್ ಕೊಟ್ಟು ನೀವು ಮಾಡ್ತೀವಿ. ರೈತರಿಗೆ ಕಾಂಪೆನ್ಸೇಷನ್ ಕೊಡಲಾರ್ದೆ ರೈತರಿಗೆ ಕಾಂಪೆನ್ಸೇಷನ್ ಮಂತ್ರಿಗಳು ಮಾತಾಡಿ ಸುಮ್ಮನೆ ಹೇಳಿದ್ರೆ ಮಂತ್ರಿಗಳು ಕೇಳಕ್ಕಾಗತ್ತ? ನಾನು ಸುಮ್ಮನೆ ಹೇಳಿದ್ರೆ ಮಂತ್ರಿಗಳು ಹೇಳಿದ್ದೆಲ್ಲ ಕೇಳಕ್ಕಾಗಲ್ಲ ಸರ್. 2 ಲಕ್ಷ ರೂಪಾಯಿ ರೈತರಿಗೆ ಕೊಟ್ಟಿದ್ದೀವಿ. ಸರ್ ಅಕ್ವಿಷನ್ ಮಾಡ್ಕೊಂಡ್ವಿ. ರೈತರಿಗೆ ಎಷ್ಟು ಕೊಟ್ವಿ? ಎಕರೆಗೆ 2 ಲಕ್ಷ ಬಿಡಿಸ್ಕೊಂಡಿದ್ದು. ಈಗ ನೀವು ಎಷ್ಟು ಕೇಳ್ತಾ ಇದ್ದೀರಿ? ಫ್ರೀ ಕೊಡ್ಬೇಕಲ್ವಾ? ಫ್ರೀ ಕೊಡ್ಬೇಕಲ್ಲ ನೀವು? ದುಡ್ಡು ಕಟ್ರಿ ಅಂತ ತಿಳ್ಕೊಳ್ಳಾರ್ದೆ ಮಾತಾಡಿ ಭೂ ಪರಿಹಾರ ಯಾವ ರೀತಿ ಕೊಡ್ತಾರೆ? 2013 ಲ್ಯಾಂಡ್ ಎಕ್ವಿಷನ್ ಆಕ್ಟ್ ಇದೆ. 4 ಪಟ್ಟು ಅದಕ್ಕೊಂದು ಪ್ರಿಸ್ಕ್ರೈಬ್ ಫಾರ್ಮುಲಾ ಇದೆ. ಫಾರ್ಮುಲಾ ಪ್ರಕಾರ ನಿಮ್ಮ ಸರ್ಕಾರದಾಗೂ ಹಂಗೆ ಕೊಡ್ತದೆ, ಈ ಸರ್ಕಾರದಾಗ ಕೊಡ್ತದೆ. ಸುಮ್ಮನೆ ಮಾತಾಡಿದ್ರೆ ಮನೆ ಅಧ್ಯಕ್ಷರೇ ಅವ್ರು ಹೇಳ್ತಾ ಇದ್ದಾರೆ. ನಾನು ಆಗಲೇ ಹೇಳಿದೆ, ಬಜೆಟ್ ಪುಸ್ತಕ ತೋರಿಸಿ ಇಡೀ ಬಜೆಟ್ ಓದುವಂತ ಸಂದರ್ಭದಲ್ಲಿ ಇಡೀ ಕೇಂದ್ರ ಸರ್ಕಾರ ಸಹಕಾರ ಕೊಟ್ಟಿಲ್ಲ. ಕೇಂದ್ರ ಸರ್ಕಾರ ಅಕಸ್ಮಾತ್ ಸಹಕಾರ ಕೊಡದೆ ಆಗಲೇ ಹೇಳಿದೆ, ಈ ರಾಜ್ಯ ಸರ್ಕಾರ ನಾವೆಲ್ಲ ಶಾಸಕರು ನಾಗರಿಕರ ಮುಂದೆ ಭಿಕ್ಷೆ ಬೇಡ್ಕೊಂಡು ಹೋಗ್ಬೇಕಾದಂತ ಸ್ಥಿತಿ ನಿರ್ಮಾಣ ಆಗ್ತಿತ್ತು. ಅಂತ ಸ್ಥಿತಿ ಇದೆ ಇವತ್ತು. ನೋಡಿ ಹೇಳ್ತೀನಿ, ಸರ್ಕಾರದ ಅಂಕಿಅಂಶಗಳಿದು. ಕೇಂದ್ರದಿಂದ ರಾಜ್ಯಕ್ಕೆ ನೀಡಿದ ಅನುದಾನಗಳು ಸ್ವಲ್ಪ ಅರ್ಥ ಮಾಡ್ಕೋಬೇಕಲ್ಲ ನಾವು. ಇಲ್ಲ ಅಂತ ಹೇಳಿದ್ರೆ ನಾವು ಒಪ್ಕೊಂಡ್ಬಿಡಕ್ಕಾಗತ್ತಾ? ಕೇಂದ್ರ ಸರ್ಕಾರ ರಾಜ್ಯಕ್ಕೆ ನೀಡಿದ ಅನುದಾನದ ಬಗ್ಗೆ ವಿತ್ತ ಸಚಿವಾಲಯ ಕೊಟ್ಟಿರುವಂತ ಸಂಗತಿ ಇದು. ಫೆಬ್ರವರಿ 2026 ಬಿಡುಗಡೆ ಮಾಡಿದಂತ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳಿದು. ಕಾಂಗ್ರೆಸ್ ಸರ್ಕಾರ ಮಾಡುವ ಸುಳ್ಳು ಆರೋಪಗಳಿಗೆ 10 ವರ್ಷಗಳ ರಾಜ್ಯಕ್ಕೆ ನೀಡಿದ ತೆರಿಗೆ ಹಂಚಿಕೆ ಮತ್ತು ಸಹಾಯಧನದ ದಾಖಲೆಗಳಿಂದ ವಿತ್ತ ಸಚಿವಾಲಯ ನೀಡಿದೆ. ಬರೀ ಸುಳ್ಳು 10 ವರ್ಷದಿಂದ. 14ನೇ ಹಣಕಾಸಿನ ರಾಜ್ಯದಕ್ಕೆ ಸಿಂಹಪಾಲು. 14ನೇ ಹಣಕಾಸಿನ ಆಯೋಗ 15ನೇ ಹಣಕಾಸು ಬಿಡುಗಡೆ ಆಗಿಲ್ಲ. ಸುಖ ಸುಮ್ಮನೆ ದೂರ್ತಾ ಇದ್ರು. 2014ರಿಂದ 26 ಒಳಗಡೆ ಎಷ್ಟು ಬಿಡುಗಡೆ ಮಾಡಿದೆ ಅಂತ ಮಾಹಿತಿ ಕೊಡ್ತೇನೆ ನಿಮಗೆ ಮಾನ್ಯ ಅಧ್ಯಕ್ಷರೇ. 2014ರಿಂದ 26 10 ವರ್ಷದಲ್ಲಿ
6,25,000 ಕೋಟಿ ಹಣ ಅಲ್ವಾ? 6,25,000 ಕೋಟಿ ಕೊಟ್ಟಿದ್ದೀವಿ ಮಾನ್ಯ ಅಧ್ಯಕ್ಷರೇ. ಅದಕ್ಕೆ ಹೇಳಿದೆ, ಅಕಸ್ಮಾತ್ ಕೇಂದ್ರ ಸರ್ಕಾರ ಕೊಡದೆ ಹೋಗಿದ್ರೆ ಭಿಕ್ಷೆ ಬಿಡುವಂತ ಸ್ಥಿತಿ ಈ ಸಿದ್ದರಾಮಯ್ಯನವರು ಬಜೆಟ್ ಮಾಡಿಬಿಡ್ತಿತ್ತು ನಮಗೆ ಅಂತ ಹೇಳಿ. ಇದರಲ್ಲಿ ತೆರಿಗೆ ಹಂಚಿಕೆ ಅನುದಾನ 3,89,000 ಕೋಟಿ, ಸಹಾಯಧನ 2,36,000 ಕೋಟಿ. ಇದೆಲ್ಲ ಹಣ ಅಲ್ವಾ? ಒಂದ್ ನಿಮಿಷ ಕೂತ್ಕೊಳ್ಳಿ, ದಯವಿಟ್ಟು. ನೀವು ಆನ್ಸರ್ ಕೂಡ ಕೊಡೋದು ಬಿಡ್ರಿ. ಈಗ ಮಧ್ಯೆ ಆಗ್ಲೇ ಹೇಳಿದ್ರಲ್ಲ, ಸ್ಟ್ಯಾಟಿಸ್ಟಿಕ್ಸ್ ನಿಮಿಷ ಪಾಟೀಲ್ ನೀವು ದೊಡ್ಡವರು, ನೀವು ಹಿರಿಯರು, ಎಲ್ಲ ಪ್ರತಿಯೊಂದು ಮಾತಾಡ್ಲಿ ಬರ್ತೀರಿ ನೀವು, ನಂಗೆ ಗೊತ್ತಾಗ್ತಿಲ್ಲ. ಆಮೇಲೆ ತಾವು ಅವ್ರು ನಾನೇನ್ ನಿಮಗೆ ಅನ್ಯಾಯ ಮಾಡಿಲ್ಲ. ಆದ್ಮೇಲೆ ಹೇಳಿ 2020-2022 ಕೇಂದ್ರ ಬಜೆಟ್ ಒಳಗಡೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ನೀಡಿರೋದು ಎಷ್ಟು ಗೊತ್ತಾ? ಏನು ಕೊಟ್ಟಿಲ್ಲ ಅಂತ ಪುಸ್ತಕದಲ್ಲಿ ಬರ್ಕೊಂಡಿದ್ದಾರಲ್ಲ. 79,049 ಕೋಟಿ, 79,049 ಕೋಟಿ ಹಣ ಅಲ್ವಾ? ಇದರಲ್ಲೂ ತೆರಿಗೆ ಹಂಚಿಕೆ ಅದರೊಳಗೂ ಬಂದಿದೆ 63,048 ಕೋಟಿ, 49 ಕೋಟಿ. ಸಹಾಯಧನ 16,000 ಕೋಟಿ ಕೊಟ್ಟೇ ಇಲ್ಲ. ಎಷ್ಟು ಏನು ಇಂಕಿದೆ ಅಂತ ಬರೆದಿದ್ದು ಇಂಡಿವಿಜುವಲ್ ಹೇಳ್ಬಿಡ್ತಾನೆ. ವಿತ್ತ ಸಚಿವಾಲಯ ಬಿಡುಗಡೆ ಮಾಡಿರೋದು ಇದು, ನಾನಲ್ಲ. ಚನ್ನಿ ಬರೆದಿರೋದು ಒಂದು ಇಂಕಿಲ್ಲ ಇದರೊಳಗಡೆ. ಮಾನ್ಯ ಅಧ್ಯಕ್ಷರೇ, PM ಜನ್ಧನ್ ಯೋಜನೆಗೆ 2.12 ಕೋಟಿ ಜನಕ್ಕೆ ಕೊಟ್ಟಿರೋದು. PM ಜೀವನ್ ಜ್ಯೋತಿ ಯೋಜನೆ 1.67 ಕೋಟಿ ಜನಕ್ಕೆ. PM ಸುರಕ್ಷಾ ವಿಮಾ ಯೋಜನೆ 2.60 ಕೋಟಿ ಜನಕ್ಕೆ. PM ಮುದ್ರಾ ಯೋಜನೆ ಮೊತ್ತ 3.39 ಲಕ್ಷ ಕೋಟಿ. ಅಟಲ್ ಬಿಹಾರಿ ಪಿಂಚಣಿ 48.9 ಲಕ್ಷ ಜನಕ್ಕೆ. PM ಸ್ವನಿಧಿ ಯೋಜನೆ 6.14 ಕಿಸಾನ್ ಕ್ರೆಡಿಟ್ ಕಾರ್ಡ್ ವಿತರಣೆ 31.7 ಲಕ್ಷ. ಸುಮ್ಮನೆ ಬರ್ಕೊಂಡು ಹೋಗ್ಬಿಡೋದಲ್ಲ ಮಾನ್ಯ ಅಧ್ಯಕ್ಷರೇ. ಜಲ್ ಜೀವನ್ ಮಿಷನ್ 87.7 ಲಕ್ಷ ನೀರಿನ ಕೊಳವೆ ನಳ ಸಂಪರ್ಕಕ್ಕೋಸ್ಕರ. ಏನು ಕೊಟ್ಟಿಲ್ಲ ಅಂತೇಳಿ JJM ಒಳಗಡೆ ನೆನ್ನೆನೂ ಕೂಡ ಇಲ್ಲಿ ಉತ್ತರ ಕೊಟ್ಬಿಟ್ರು ನಮಗೆ. ಹೇಳ್ತೇನೆ ಅದ್ರೊಳಗಡೆ ಏನೇನು ನಡೆದಿದೆ ಅಂತ ಮಾಹಿತಿ ಕೊಡ್ತೇನೆ ನಾನು. ಭ್ರಷ್ಟಾಚಾರ ಎಲ್ಲೆಲ್ಲಿ ನಡೆದಿದೆ, ಬೋರ್ವೆಲ್ ಒಳಗಡೆ ಭ್ರಷ್ಟಾಚಾರ ಹೇಗೆ ನಡೆದಿದೆ ಉದಾಹರಣೆ ಸ್ಯಾಂಪಲ್ ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ಕೊಡ್ತೇನೆ ನಾನು ಅಷ್ಟೇ. ಇಡೀ ರಾಜ್ಯದ ಏನಾಗಿದೆ ತನಿಖೆ ಮಾಡಬೇಕಾಗತ್ತೆ ನಾವೆಲ್ಲ ಸೇರ್ಕೊಂಡು. ಇಡೀ ರಾಜ್ಯದ ಏನಾಗಿದೆ ಬೋರ್ವೆಲ್ ತೆಗೆದಾಗ ಎಷ್ಟಡಿ ತೆಗೆದಿದ್ದಾರೆ, ಎಷ್ಟಡಿಗೆ ಬಿಲ್ ಮಾಡಿದ್ದಾರೆ, ಅದ್ರ ಬಗ್ಗೆ ಮಾಹಿತಿ ಕೊಡೋನಿದೆ ನಾನು. ಮಾನ್ಯ ಅಧ್ಯಕ್ಷರೇ, PM ಉಜ್ವಲ ಯೋಜನೆ 41.4 ಲಕ್ಷ. ಜನೌಷಧಿ ಕೇಂದ್ರ 1,410 ಕೇಂದ್ರಗಳು ಮಂಜೂರು ಮಾಡಿರೋದು. ಆಯುಷ್ಮಾನ್ ಕಾರ್ಡ್ 1 ಕೋಟಿ 1.89 ಕೋಟಿ ಕಾರ್ಡ್ ವಿತರಣೆ. PM ಗರೀಬ್ ಕಲ್ಯಾಣ ಅನ್ನ ಯೋಜನೆ 4.2 ಕೋಟಿ ಜನಕ್ಕೆ. PM ಕಿಸಾನ್ ಯೋಜನೆ 43.2 ಲಕ್ಷ. ಹೀಗೆ ರಾಜ್ಯ ಸರ್ಕಾರಕ್ಕೆ ಮರ್ಯಾದೆ ಹೋಗ್ಬಿಡತ್ತೆ ಸುಳ್ಳು ಹೇಳಿದ್ರೆ. ಅಷ್ಟು ಕೊಟ್ಟಿದೀವಿ, ಏನು ಕೊಟ್ಟಿಲ್ಲ, ಎಷ್ಟು ವರ್ಷ ತಡ್ಕೊಳ್ಳೋದು ನಾವು. ಇನ್ ಡೀಟೇಲ್ ಹೋಗ್ಬಿಟ್ಟೆ ಇನ್ನೂ ತುಂಬಾ ಮರ್ಯಾದೆ ಹೋಗ್ಬಿಡುತ್ತೆ ರಾಜ್ಯ ಸರ್ಕಾರದ್ದು. ಯಾಕಂದ್ರೆ ಸುಳ್ಳು ಹೇಳ್ಬಿಟ್ಟಿದ್ದಾರೆ ಬಜೆಟ್ ಒಳಗೆ. ಮರ್ಯಾದೆ ಕಳ್ಕೊಳಕ್ ರೆಡಿ ಇದೀವಿ. ಸ್ವಲ್ಪ ಹೋಗಿದೆ ಅಧ್ಯಕ್ಷರೇ, ರೆಡಿ ಇದೀವಿ. ಕರೆಕ್ಟ್ ಆಗಿ ಓದ್ಲಿ. JJM ಎಷ್ಟು ಕೊಡ್ಬೇಕು, ಸ್ವಲ್ಪ ಕೇಂದ್ರ ಸರ್ಕಾರದಿಂದ ಹೇಳಿ. ಇಲ್ಲೆಲ್ಲ ಕೂತಿದ್ದಾರೆ, ಅರ್ಗ ಜ್ಞಾನೇಂದ್ರ ಸಾಹೇಬ್ರು ಕೂತಿದ್ದಾರೆ, ಸಿದ್ದು ಸೌದಿ ಸಾಹೇಬ್ರು ಕೂತಿದ್ದಾರೆ. ಬಂದಿದ್ಯಾ ಸರ್ ಪಂಚಾಯತ್ ರಾಜ್ ಇಂದ? ಸರ್ ಬಂದಿದ್ಯಾ? ಎಷ್ಟು ಬಂದಿದೆ ಹೇಳಿ ಸರ್? 2,500 ಕೋಟಿ ಇನ್ನಾನು ಕೇಂದ್ರ ಸರ್ಕಾರದಿಂದ ಬರಬೇಕು. ನಮ್ಮ ಅವಧಿನೇ ಮುಗ್ದೋಯ್ತು ಪಂಚಾಯತ್ ರಾಜ್ದು. ಪತ್ರ ಬರ್ದಿ ಸಾಕಾಗಿದೆ ನಮ್ಗೆ. ಅಲ್ಲಿ ಹೋಗಿ ಕೈಕಾಲು ಬಿದ್ದಿ ಸಾಕಾಗಿದೆ ನಮ್ಗೆ. ಎಲ್ಲಿದೆ ಹೇಳಿ? 2,500 ಗ್ರಾಮ ಪಂಚಾಯತ್ ಸರ್, ಗ್ರಾಮ ಪಂಚಾಯತ್ ಪೂರ್ಣ ರಾಜ್ಯ ಸರ್ಕಾರ ಕೊಟ್ಟಿರೋದು ಇವಾಗ. ಗ್ರಾಮ ಪಂಚಾಯತ್ ಕೊಟ್ಟಿರೋದು. ಗ್ರಾಮ ಪಂಚಾಯತ್ ದುಡ್ಡು ಬಂದಿದ್ಯಾ ಹೇಳಿ? ಗ್ರಾಮ ಪಂಚಾಯತ್ ಬಂದಿದ್ಯಾ ನಿಮಗೆ? ಕುಷ್ಟಗಿಗೆ ಬಂದಿದ್ಯಾ? ಶಿವಮೊಗ್ಗ ಬಂದಿದ್ಯಾ? ಚಿತ್ತಾಪುರಿಗೆ ಬಂದಿದ್ಯಾ?
ಏನ್ ದೊಡ್ಡ ಐಸಾನ್ ಮಾಡ್ದಂಗೆ ಊರಣ್ಣ ನೀವೆಲ್ಲ ಊಲಪ್ಪ ನಾವೇನು ಕೊಟ್ಟಿಲ್ಲ ಸರ್. ಮಾಡ್ತಾ ಇದ್ದೀರಾ ಸರ್ ನಾನು ಯಾಕೆ ಅವ್ರು ಕೊಡ್ಬೇಕಾಗಿರೋ ದುಡ್ಡು ನಾವು ಕೊಟ್ಬಿಟ್ಟು ನಿಮ್ ಮರ್ಯಾದೆ ಹೋಗುತ್ತೆ ನಿಮ್ ಮರ್ಯಾದೆ ಹೋಗುತ್ತೆ ಅಂತೆ. ನಿಮ್ ಮರ್ಯಾದೆ ಉಳಿಸ್ಕೊಳ್ಳಿ ಫಸ್ಟ್. ಆಯ್ತಣ್ಣ ಹೇಳಿ ಆಯ್ತು ಎಲ್ಲ ಹೇಳಿ. ಜೆ ಆಯ್ತು ಕೊಡ್ಬೇಕು, ಬಿಡಿ. ಪಂಚಾಯತ್ ರಾಜ್ ಎಷ್ಟು ಕೊಡ್ಬೇಕು, ನಮಗೇನಿಲ್ಲ. ದಯವಿಟ್ಟು ಹೇಳಿ. ಏನೋ ಕೊಟ್ಟಿಲ್ಲ ಅಂತ ಹೇಳಾತ್ರ ಅದನ್ನ ಹೇಳಾತಾರ ಅವ್ರು. ಹೇಳಿ ಸರ್. ಇಲ್ಲ ಅವ್ರೇನ್ ಹೇಳಿದ್ರು? ದಯವಿಟ್ಟು ಕ್ಷಮಿಸ್ಬೇಕು. ನೀವು ಅವಾಗ ಹೇಳಿಲ್ಲ. ನಾನು ಏನಾದ್ರು ಹೇಳ್ಬಿಟ್ರೆ ರಾಜ್ಯ ಸರ್ಕಾರ ಮರ್ಯಾದೆ ಕಳ್ಕೊಂಡ್ಬಿಡ್ತೀವಿ. ನಾವು ಕಳ್ಕೊಳಕ್ ರೆಡಿ ಇದೀವಿ. ಹೇಳಿ ನಮ್ಗೆ ಎಷ್ಟು ಕೊಡ್ಬೇಕು ಹೇಳಿ. ಪಂಚಾಯತ್ ರಾಜ್ ಜೆ ಎಷ್ಟು ಕೊಡ್ಬೇಕು ಹೇಳಿ. ಮೊದಲೇ ನಾಚಿಕೆ ಬರ್ಬೇಕು. ಹೋಗಕ್ಕೆ ನಮ್ಮ ಅವ್ರ ಪಾಲು ಕೂಡ ನಾವು ಕೊಟ್ಟಿದೀವಿ. ಮತ್ತೆ ಇದು ಬೇರೆ ರಾಜ್ಯ ಸರ್ಕಾರನೇ ಕೊಟ್ಟಿರೋದು, ಸರ್. ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ರೀ. JJM ಇಂದು ಕಳಿಸ್ತಿಲ್ಲ. ಇದರ ಪರಿಣಾಮವಾಗಿ 11,000 ಕೋಟಿ 22 ಎಕ್ಸ್ಟೆಂಡ್ ಮಾಡಿದ್ರೆ ಅಷ್ಟೇ. ಹೇಳಿ ನಮ್ಮ ಹತ್ರ ಅಂಕಿಅಂಶಗಳಿದ್ದಾವೆ. ಯುಸಿ ಕಳಿಸ್ತೇನೆ ಇವತ್ತು ನೋಡಿ. ನೀವು ಕೇಂದ್ರ ಸರ್ಕಾರದ ಬಗ್ಗೆ ಈ ರಾಜ್ಯಕ್ಕೆ ಕೆಮಿಕಲ್ ಫರ್ಟಿಲೈಸರ್ ಎಷ್ಟು ಬರ್ತದೆ, ಸಬ್ಸಿಡಿ ಎಷ್ಟು ಬರ್ತದೆ, ನೀವು ಇಲ್ಲಿಂದ ಟ್ಯಾಕ್ಸ್ ಕಳ್ಸಿದೀವಿ ಅಂತ ಹೇಳಿ ಬಬ್ಬಿ ಹೊಡಿಯೋದು. ಅಲ್ಲಿಂದ ಬರುವಂತ ಹಣ ಹೇಳೋದೇ ಇಲ್ಲ ಇವರು. ಒಂದು ಚೀಲ ಗೊಬ್ಬರಕ್ಕೆ ಸರ್ ಎಷ್ಟು ಬರ್ತಾರೆ ಸಬ್ಸಿಡಿ ನೋಡಿ. ಜ್ಞಾನೇಂದ್ರ ಅವರೇ ಕರ್ನಾಟಕ ಉಪಯೋಗಿಸ್ತಾ ಇದೆ. ಇಲ್ಲ ಹೇಳೋದು ಜಾಸ್ತಿ. ಸಾಹೇಬ್ರು ಒಂದು ಗಂಭೀರವಾದಂತಹ ಆರೋಪ ನಮ್ಮ ರಾಜ್ಯ ಸರ್ಕಾರದ ಮೇಲೆ ಮಾಡಿದ್ದಾರೆ. UC ಟೈಮಿಗೆ ಕೊಟ್ಟಿಲ್ಲ ಅಂತ. ಇದು ಮುಂಚೆನೂ ಹೇಳಿದ್ದೀನಿ ಅಧ್ಯಕ್ಷರೇ. ನಾವು ಯುಟಿಲೈಸೇಷನ್ ಸರ್ಟಿಫಿಕೇಶನ್ ಸರ್ಟಿಫಿಕೇಟ್ 2019-20 it was submitted on 2/2/2021. utilization certificates for financial year 2021 submitted on 01/07/2022. utilization certificates for financial year 21-22 submitted on 23/12/2022. utilization certificates for financial year 22-23 submitted on 29/01/2024. provisional utilization certificates for financial year 24-25 submitted on 10/10/25. ಯಾವ್ದು ಕೊಟ್ಟಿಲ್ಲ ಹೇಳಿ. ನಿಮ್ಮ ಕೇಂದ್ರ ಸರ್ಕಾರದ ಸಚಿವರೇ ಸುಳ್ಳು ಉತ್ತರ ಕೊಟ್ಟಿದ್ದಾರೆ. ಅಲ್ಲಿ ದಾಖಲೆಗಳನ್ನ ಕೊಟ್ಟಿದ್ದೀವಿ. ಪದೇ ಪದೇ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕುಡ್ಸೋದ್ ಕೆಲಸ ಮಾಡಬಾರ್ದು. ಅವರು ಸುಳ್ಳು ಉತ್ತರ ಕೊಟ್ಟರೆ ದಾಖಲೆ ತೋರಿಸಿ, ಪ್ರಿವಿಲೇಜ್ ಹಾಕಿರಿ. ಅವ್ರೇನ್ ಹೇಳಿದ್ರು, ಅವ್ರ ಹತ್ರ ದಾಖಲೆ ಇದೆ, ನಾವು ಕೊಟ್ಟಿಲ್ಲ ಅಂತ ತೋರಿಸ್ಬಿಡ್ಲಿ. ಇದ್ರೆ ನೀವ್ ರಾಜೀನಾಮೆ ಕೊಡ್ತೀರಾ? ನೀವ್ ರಾಜೀನಾಮೆ ಕೊಡ್ತೀರಾ? ಇಲ್ಲ ಇಲ್ಲ ಇಲ್ಲಿ ಕೊಡಿ. PSC ನಲ್ಲಿ ಚರ್ಚೆ ಆಗಿದೆ. ಇದು ಚರ್ಚೆ ಆಗಿದ್ರೆ ನೋಡಿ. ಈಗ ನೀವೇನ್ ಹೇಳಿದ್ರಿ, ನಿಮ್ಮ ಹತ್ರ ದಾಖಲೆಗಳನ್ನ ಸಬ್ಮಿಟ್ ಮಾಡ್ತಾ ಇದ್ದೀನಿ, ನೀವು ಕೊಡ್ತೀರಾ? ಇವ್ರ ದಾಖಲೆ ಇವ್ರ ಸರ್ಕಾರದ ಕೇಂದ್ರ ಒಂದ್ ಸೆಕೆಂಡ್. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಈಗ ವಿಚಾರ ಏನಿದೆ, ನಿಮ್ಗೆ ಸೆಂಟ್ರಲ್ ಇಂದ ಗ್ರಾಂಟ್ ಬರಬೇಕು, ಹೌದಾ? ನೀವೇನ್ ಹೇಳ್ತಾ ಇದ್ದೀರಿ, UC ಕೊಡ್ಲಿಲ್ಲ ಅಂತ ಹೇಳಿ, ಹೌದಾ? ಅವ್ರು ಹೇಳ್ತಾರೆ ವಿತ್ ಪ್ರೂಫ್ ನಾವು ಯುಟಿಲೈಸೇಷನ್ ಸರ್ಟಿಫಿಕೇಟ್ ನಾವು ಕೊಟ್ಟಿದ್ದೇವೆ, ಅದನ್ನು ಆದ್ರೂ ಕೂಡ ನಮಗೆ ಕೇಂದ್ರದ ನಮಗೆ ಕೊಡ್ಲಿಲ್ಲ. ಒಂದ್ ಸೆಕೆಂಡ್, ನಾವು ಮೀಟಿಂಗ್ ಹೋಗಿ ಕೇಳುವಾಗ, ಮೀಟಿಂಗ್ ನಲ್ಲಿ ಡೆಲ್ಲಿಯಲ್ಲಿ ಕೂತು ಕೇಳುವಾಗ ಅದೊಂದು ಫೈನಾನ್ಸ್ ಒಂದು ಬಿಟ್ಟು ಬೇರೆ ಮಾತಾಡಿ ಅಂತ ಹೇಳಿದ್ದಾರೆ ಅಂತ ಮಂತ್ರಿಗಳು ಹೇಳಿದ್ದಾರೆ. ಈಗ ಆ UC ಕೊಟ್ಟಂತ ಕಾಪಿ ನೀವು ತೆಕ್ಕೊಂಡು ಏನಾದ್ರು ಕೊಟ್ಟಿದ್ದಂತ ಹೇಳಿದ್ರೆ ಸೆಂಟ್ರಲ್ ನಿಂದ ಹೇಗೆ ತರಿಸಬೇಕಂತ ನಾವು ಕೂತ್ಕೊಂಡು ಚರ್ಚೆ ಮಾಡುವ. ಆಯ್ತು, ಈಗ ಸುಮ್ಮನೆ ಚರ್ಚೆ. ಒಂದು ನಾನು ಹೇಳ್ತೇನೆ, ಅರ್ಧ ಗಂಟೆ ಚರ್ಚೆಗೆ ಅವಕಾಶ ಕೊಡಿ. ನಾವು ದಾಖಲಾತಿ ಈಗ ಚನ್ನಬಸಪ್ಪ ಕೆಲವು ದಾಖಲಾತಿಗಳನ್ನು ಹೇಳಿದ್ದಾರೆ. ಅಂತ ದಾಖಲಾತಿ ಈಗ ಎಷ್ಟು ಹಣ ಇಲ್ಲಿ ಬಂದಿದೆ ಅಂತ ಕೇಂದ್ರವನ್ನ ಬೆರಳು ತೋರಿಸುವಂತ ಅವಶ್ಯಕತೆ ಇಲ್ಲ. ಇವ್ರದ್ದು ಮಾತ್ರ ಬಜೆಟ್, ಇವ್ರದ್ದು ಮಾತ್ರ ಹೇಳಿ, ಅದು ಸರಿಯಾಗುತ್ತೆ. ಈಗ ನೀವು UC ಕೊಡ್ಲಿಲ್ಲ ಅಂತ ಹೇಳಿದಾಗ ದಾಖಲೆ ಕೊಟ್ಟಿದ್ದಾರೆ. ಆಯ್ತು, ಚೆನ್ನಾಗಿ ಮಾತಾಡಿ. ಈಗ ಆಗೋಗಿದ್ದೀವಿ. ನಿಮ್ ರೆವಿನ್ಯೂ ಎಷ್ಟು, ನಿಮ್ ಖರ್ಚು ಎಷ್ಟು? ಆಯ್ತು, ಕೂತ್ಕೊಳ್ಳಿ. ಕೂತ್ಕೊಳ್ಳಿ, ಈಗ ಚರ್ಚೆ ಹಾಕಿ. ಆಯ್ತು, ಮಾತಾಡ್ತೀನಿ. ಒಂದ್ ಸೆಕೆಂಡ್. ಎಲ್ಲಿದೆ ದಾಖಲೆ? ನೋಡಿ, ಇಬ್ಬರು ಕೂಡ ಮಾತಾಡಿ ಆಗಿದೆ. ಮತ್ತೆ ಯಾಕೆ ಸರ್ ಅವ್ರಿಗೆ ಮಾತಾಡಿ. ಅವ್ರು ಅವ್ರು ಏನಾದ್ರು UC ಕೊಟ್ಟಿದಾರಲ್ಲ ಕಾಪಿ,
ಪ್ರಿಯಾಂಕ್ ಅವರೇ. ಅವರೇ ಹೇಳಿದ್ರು ದಾಖಲೆ ಕೊಡ್ತೀನಿ ಅಂತ ಕೊಡಿ ಅಂತ. ಆಯ್ತು ಸಿದ್ದರಾಮಯ್ಯ. ನಾನ್ ದಾಖಲೆ ಕೊಟ್ಟಿದ್ದೀನಿ. ಈಗ ಅವ್ರು ದಾಖಲೆ ಕೊಟ್ಟಿದ್ದಾರೆ, ನೀವು ದಾಖಲೆ ಕೊಡಿ. ಕೂತ್ಕೊಳ್ಳಿ ಶಿವಸೌದಿ ಅವರೇ. ಚನ್ನಬಸವ ಮಾನ್ಯ ಅಧ್ಯಕ್ಷರೇ, ರಾಜ್ಯ ಸರ್ಕಾರದ ಮರ್ಯಾದೆ ಹೋಗ್ಬಿಡುತ್ತೆ. ಬಹಳ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾರೆ. ನಾವು ಯಾವಾಗೂ ಮಾಡ್ಲೇ ಇಲ್ಲ ಇಷ್ಟು. ಮಾತಾಡಿ. ಮಾನ್ಯ ಅಧ್ಯಕ್ಷರೇ, ಯುಸಿ ಬಗ್ಗೆ ಚರ್ಚೆ ನಡೀತಾ ಇದೆ. ನಾನು ಅಲ್ಲಿಗೆ ಹೋಗಲ್ಲ, ನಂಬುಣತೆ ನಾನು ನೋಡ್ಕೊಂಡು ಬಿಡ್ತೇನೆ.